ವಿಶ್ವಕರ್ಮ ಜನಾಂಗಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡುವಂತೆ ಒತ್ತಾಯಿಸಿ ವಿಶ್ವಕರ್ಮ ಸಮಾಜದ ಮುಖಂಡ ಕೆಪಿ ನಂಜುಂಡಿ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಟೌನ್ ಹಾಲ್ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇಂದು ಬೆಳಗಿನಿಂದ ರಾತ್ರಿ 9 ಗಂಟೆವರೆಗೆ ಈ ಪ್ರತಿಭಟನೆ ನಡೆಯಲಿದೆ. ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿಗಾಗಿ ನಿಗಮ ಸ್ಥಾಪನೆ, ಹಿಂದುಳಿದ ವರ್ಗದಡಿಯಲ್ಲಿ ಹೆಚ್ಚಿನ ಮೀಸಲಾತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ನಡೆಸಲಾಗ್ತಾ ಇದೆ. ಸರ್ಕಾರ ಈ ಆಗ್ರಹಕ್ಕೆ ಮಣಿದಿದ್ದರೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಸಲು ವಿಶ್ವಕರ್ಮ ಜನಾಂಗ ನಿರ್ಧರಿಸಿದೆ. ಆದರೂ ಬೇಡಿಕೆಗಳಿಗೆ ಸ್ಪಂದಿಸದಿದ್ದ ಪಕ್ಷದಲ್ಲಿ ಮತ ಚಲಾಯಿಸದೇ ಇರುವ ಬೆದರಿಕೆಯನ್ನು ಕೂಡ ಹಾಕಿದೆ. ನಿರ್ಲಕ್ಷ್ಯ ಸರ್ಕಾರ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ನಾವು ಎಲ್ಲರಂತೆ ಬಾಳಬೇಕು, ನಾವು ಎಲ್ಲರಂತೆ ಬದುಕಬೇಕು ಈ ಸಮುದಾಯದಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರಗಳೇನಾದರೂ ನಮ್ಮನ್ನು ಇನ್ನೂ ಕಡೆಗಣಿಸ್ತಾನೆ ಹೋದ್ರೆ, ಇವತ್ತೇನು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ, ಇದು ಈ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ದಿನಾನೂ ಕೂಡ ನಾವು ಮಾಡ್ತಾ ಹೋಗ್ತೇವೆ, ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ. ಆದ್ರಿಂದ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇನೆ, ನಮ್ಮನ್ನ ಕಡೆಗಣಿಸಬೇಡ್ರಿ. ನೀವು ಅನ್ಕೊಂಡಿದ್ದೀರಿ ವಿಶ್ವಕರ್ಮರು ಏನು ಮಾಡೋದಿಲ್ಲ ಅಂತ. ನಾವು ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನ ಗೆಲ್ಲಿಸದೇ ಇರಬಹುದು, ಆದ್ರೆ ನೀವು ಗೆಲ್ಲೋರ್ನ ಸೋಲಿಸುವಂತ ಶಕ್ತಿ ನಮಗಿದೆ. ಸೋಲಬೇಡ್ರಿ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ರಿ ಅಂತ ಹೇಳಿ ಈ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ.